रामचंद्राय वेदसे रघुनाथाय नाथाय सीताय पतये नमः। ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ಕೃಷ್ಣರಾಜನಗರದಲ್ಲಿ ನಮ್ಮೂರ ಹನುಮೋತ್ಸವ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಪಟ್ಟಣದ ಆಂಜನೇಯ ಬಡಾವಣೆಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ 30/12/2023 ನಡೆಯಲಿರುವ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ದೀಪಾಲಂಕಾರ ಪುಷ್ಪಾಲಂಕಾರ ಉತ್ಸವ ನಡೆಯಿತು. ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಮಾರುತಿ ಯುವಕರ ಸಂಘದ ಅಧ್ಯಕ್ಷ ಗೌತಮ್ ಜಾಧವ್, ಖಜಾಂಚಿಯಾದ ಮಂಜು ಕೆಂಚಿ, ಗೌರವಾಧ್ಯಕ್ಷರಾದ ವೇಣುಗೋಪಾಲ್, ಸದಸ್ಯರಾದ ವಿನಯ್, ಪುನೀತ್, ದರ್ಶನ್, ಧನುಷ್, ಸಂಘದ ಸದಸ್ಯರು ಸೇರಿದಂತೆ ಭಕ್ತಾದಿಗಳು ಭಾಗಿಯಾಗಿದ್ದರು. ಹಿರಿಯರು ಆಚರಿಸ್ಕೊಂಡು ಮಾಡ್ತಾ ಇದ್ರು. ಅದೇ ರೀತಿ ನಾವು ಕೂಡ ಈ ವರ್ಷ ಅದ್ದೂರಿ ಒಂದು ಪಲ್ಲಕ್ಕಿ ಉತ್ಸವವನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಅದು ನಮ್ಮ ಗಣಪತಿ ದೇವಸ್ಥಾನ ಮೂಲಕ ರಾಮನ ರಸ್ತೆ ಬಳಸ್ಕೊಂಡು ಮತ್ತೆ ಆಂಜನೇಯ ಸಂತರ್ಪಣೆ ಆದ ನಂತರ ಪಟಾಕಿ ಪ್ರದರ್ಶನ ಕೂಡ ಆಯೋಜನೆ ಮಾಡಿದ್ದೀವಿ. ಪಟಾಕಿ ಪ್ರದರ್ಶನ ಮುಗಿದ ನಂತರ ಮಾರುತಿ ಮಹಾಮಂಗಳಾರತಿ ಹಾಗೂ ಒಂದು 2,000 ಜನರಿಗೆ ಪ್ರಸಾದ ವಿನಿಯೋಗನ ಆಯೋಜನೆ ಮಾಡಿದ್ದೀವಿ. ಅದಾನಂತರ 3ನೇ ತಾರೀಕು ಅದು ಒಂದು ನಮ್ಮೂರ ಹನುಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಬಾರಿ ಅದ್ದೂರಿಯಾಗಿ ನಮ್ಮೂರ ಹನುಮೋತ್ಸವ ಆಚರಿಸಬೇಕು ಅಂತ ನಮ್ಮ ಸಂಘದ ವತಿಯಿಂದ ಎಲ್ಲ ಬಡಾವಣೆ ಜನತೆಯ ಮೂಲಕ ಉತ್ತಮವಾದ ಅದ್ದೂರಿ ಹನುಮೋತ್ಸವ ನಡೆಯುತ್ತೆ. ಈ ಒಂದು ಹನುಮೋತ್ಸವಕ್ಕೆ ದಯಮಾಡಿ ಎಲ್ಲ ತಾಲೂಕಿನ ಜನತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಜರಂಗಿ ಭಕ್ತಾದಿಗಳು ಕೂಡ ಎಲ್ಲರೂ ಬಂದು ಈ ಒಂದು ನಮ್ಮೂರ ಹನುಮೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ರೀತಿ ವಿಶೇಷ ಏನು ಅಂದರೆ ನಾವು ಮಠ ರಸ್ತೆಯಿಂದಿದ್ದು ನಮ್ಮ ಆಂಜನೇಯ ಬೆಳಕು ಈ ಪಾರ್ಕ್ ರಸ್ತೆ ಎಲ್ಲ ರಸ್ತೆಗಳಿಗೂ ಉತ್ತಮವಾದ ಒಂದು ದೀಪಾಲಂಕಾರವನ್ನು ಮಾಡಿಸಿದ್ವಿ. ಈ ದೀಪಾಲಂಕಾರವನ್ನು ವೀಕ್ಷಿಸಲು ನಮ್ಮ ಬಡಾವಣೆಯ ಜನತೆ ಹಾಗೂ
ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಂಘದ ವತಿಯಿಂದ ಮಾಡಿರುವಂಥ ಎಲ್ಲ ಆಯೋಜನೆಗಳನ್ನ ಪ್ರೋತ್ಸಾಹಿಸಬೇಕು ಅಂತ ನಾವು ಸಂಘದ ಮೂಲಕ ಅದನ್ನು ಬಡಾವಣೆ ಜನತೆ ಮೂಲಕ ಕೇಳ್ಕೊಳ್ತಾರೆ. ಸುಮಾರು ವರ್ಷದಿಂದ ಆಂಜನೇಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳು ಹೊತ್ತುಕೊಂಡು ಈ ಸಂಸ್ಥೆಗೋಸ್ಕರ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮವನ್ನು ಭಾರಿ ರುಚಿಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಇದೇ ಬಡಾವಣೆ ಇರೋದ್ರಿಂದ ಒಂದು ತುಂಬ ಆಟಗಾರರು ಎರಡೂ ಆಗಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಒಂದು ಈ ಮಾರುತಿ ಯುವಕ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೆಚ್ಚಿನ ಒಂದು ವೈಭವೀಕರಣದ ಆಚರಣೆಯನ್ನು ಹನುಮ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ನಿನ್ನೆ ನಡೆದಂಥ ರಂಗೋಲಿ ಸ್ಪರ್ಧೆಯಲ್ಲಿ ಬಹಳಷ್ಟು ಹನುಮನ ಹೋಲುವಂಥ ಚಿತ್ರಗಳನ್ನು ಬರೆದು ನಮಗೆ ಮಹಿಳೆಯರು ತುಂಬ ಪ್ರೋತ್ಸಾಹ ಮಾಡಿಕೊಟ್ಟರು. ಅದೇ ರೀತಿ ಚಪ್ಪರವನ್ನು ಹಾಕಿ ನಮಗೇನು ಹಲವಾರು ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೂವಿನ ಅಲಂಕಾರವನ್ನು ಕೂಡ ನಮ್ಮ ಸಂಘದ ವೀರಾಂಜನೇಯ ತಂಡದವರು ಭಾಳಷ್ಟು ಚೆನ್ನಾಗಿ ಹೂವಿನ ಅಲಂಕಾರವನ್ನು ದೇವಸ್ಥಾನದ ಹೊರಭಾಗದಲ್ಲಿ ಮಾಡಿಕೊಂಡಿದ್ದಾರೆ. ಮತ್ತು ಮುಂಬರುವಂಥ 30ನೇ ತಾರೀಕು ನಡೆಯುವಂಥ ಹನುಮ ಜಯಂತಿಯ ಅದ್ದೂರಿ 160 ಮೆರವಣಿಗೆಗೆ ನಮ್ಮ ತಾಲೂಕಿನ ಸಮಸ್ತ ಜನರು ಜಾತಿ ಮತ ಭೇದ ಭಾವ ಮರೆತು ಮಹಿಳೆಯರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ನಮ್ಮ KR ನಗರದ ಒಂದು ವೈಭವೀಕರಣವನ್ನು ಇಡೀ ತಾಲೂಕಿಗೆ ಹಾಗೂ ಇಡೀ ಜಿಲ್ಲೆಗೆ ತಲುಪಿಸಬೇಕು ಅಂತ ನಾವು ಈ ಮೂಲಕ ಎಲ್ಲ ಸಾರ್ವಜನಿಕರನ್ನು ಕೇಳ್ಕೊಳ್ತೇವೆ. KR ನಗರಕ್ಕೆ ಬಂದು ನಾವು ಆಲೆ ಮದುವೆಯಾಗಿ ಬಂದು 35 ವರ್ಷ ಆಯಿತು. ಆವಾಗಲಿಂದನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಮಾರುತಿ ಯುವಕ ಸಂಘದವರು ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ 8 ದಿವಸ 9 ದಿವಸ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಒಂದು 3 ವರ್ಷದಿಂದ ಬಜರಂಗಿ ಉತ್ಸವ ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ತುಂಬ ಚೆನ್ನಾಗಿ ಎಲ್ಲ ಹಳ್ಳಿಗಳವರೆಲ್ಲರೂ ಬರ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ನಮ್ಮ ಬಡಾವಣೆ ಜನತೆ ಆಗಿರ್ಬೋದು, ಎಲ್ಲ ನೆರೆಹೊರೆಯವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಸತ್ಯನಾರಾಯಣ ಪೂಜೆ ಮಾಡಿದ್ದೀನಿ, ಸೀತಾರಾಮ ಕಲ್ಯಾಣ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಈ ಬಾರಿ ಪ್ರತಿ ವರ್ಷದಲ್ಲಿ ಈ ಬಾರಿ ಏನೇನು ವಿಶೇಷ ಅಂದರೆ ಯಾವ ರೀತಿ ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಲೈಟಿಂಗ್ಸ್ ವ್ಯವಸ್ಥೆ ಈ ಸಲ ಚೆನ್ನಾಗಿ ಮಾಡಿದ್ದಾರೆ. ಈ ವರ್ಷ ಜಾಸ್ತಿ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಸಂತೋಷ್, TV1 ಕನ್ನಡ, KR ನಗರ. ಅನ್ನ ಸಾಂಬಾರು, ಪಾಯಸ, ಹಪ್ಪಳ ಉಪ್ಪಿನಕಾಯಿ, ಆಮೇಲೆ ಸ್ವೀಟು, ಆಮೇಲೆ ಮೊಸಂಬರಿ ಎಲ್ಲ ನಡೀತಾ ಇದೆ ಸರ್. ಭಾಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಏರಿಯಾದಲ್ಲೂ ಸಹಕಾರ ಮಾಡ್ತಾವ್ರೆ. ಎಲ್ಲ ಒಮ್ಮತವಾಗಿ ಮಾಡ್ತಾವ್ರೆ. ಎಲ್ಲ ಸಂಘರು ಸಮಾಜವಾಗಿ ಮಾಡ್ತಾವ್ರೆ. ಪ್ರತಿ ವರ್ಷ ಎಲ್ಲ ಅನ್ನ ಸಂಸ್ಕೃತಿ ಅದೇ